ಮಾಡ್ರಿ ಗಣಿತ ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಒಂದು ಡಬ್ಬಿಯಲ್ಲಿ 50 ಲೀಟರ್ ಎಣ್ಣೆ ಇದೆ. ಇದರಲ್ಲಿ ಶೇಕಡಾ 40 ಸೋರಿ ಉಪಯೋಗಿಸಿದರೆ ಉಳಿಯುವುದೆಷ್ಟು, ಎಣ್ಣೆ ಎಷ್ಟು ಉಳಿತದ ಅದನ್ನು ತಗೋಬೇಕಾಗಿದೆ. ನಾವು ಎರಡೂ ಗಣಿತಗಳು ಹಂಗೆ ಅವ, ಚಂದವ, ಹುಷಾರ್ಲೆ ಮಾಡ್ರಿ, ಒಟ್ಟ ತಪ್ಪಬೇಡ್ರಿ. ನಾ ತಿಳಿಸ್ತು ಎಲ್ಲರೂ ಲಕ್ಷ ಕೊಟ್ಟು ನಾವು ಮಾಡೋದಾಯ್ತಲ್ಲ. ಮಾಡೋದು ಎರಡೂ ಗಣಿತ ಮಾಡಿದಿಂದೇ ನೀವು ವಿಡಿಯೋ ಆನ್ ಮಾಡಬೇಕು, ಅಥವಾ ಒಂದು ತಿಳಿಸಿದಿಂದ ಮತ್ತೆ ಮ್ಯೂಟ್ ಮಾಡಿ ಮತ್ತೆ ಬಿಡಿಸಿ ಮತ್ತೆ ವಿಡಿಯೋ ಆನ್ ಮಾಡಬೇಕು. ಸಡನ್ನಾಗಿ ಒಮ್ಮೆ ವಿಡಿಯೋ ಆನ್ ಮಾಡಿದರೆ ಎರಡೂ ಗಣಿತ ತಿಳಿಸ್ಬಿಡ್ತೀವಿ. ಒಂದು ಗಣಿತ ತಿಳಿಸಿಂದ ಎರಡನೇ ಗಣಿತ ತಿಳಿಸ್ಲಿಕ್ಕೆ ಬಂದಾಗ ಮ್ಯೂಟ್ ಮಾಡಿರಿ. ತಿಳಿತಲ್ಲ? ಎಲ್ಲರೂ ಕಡೆ ಲಕ್ಷ ಕೊಟ್ಟು ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಒಂದು ಡಬ್ಬಿಯಲ್ಲಿ 50 ಲೀಟರ್. ಒಟ್ಟು ಎಣ್ಣೆ ಎಷ್ಟದ ಅದನ್ನು ನೀವು ರೀತಿ ಪ್ರಕಾರ ಕಾಣ. ಒಟ್ಟು ಎಣ್ಣೆ ಬರೋಬ್ಬರಿ 50 ಲೀಟರ್. ಇಷ್ಟು ನೀವು ಇದನ್ನ ಹಚ್ಕೊಳ್ಳೋದ ಸಂಗತಿಗಳು ಗುರ್ತಾಯ್ತು ಅಂತ ತಿಳ್ಕೊರಿ. ನಿಮ್ಮ ಗಣಿತ ಬಂದನೆ ಹಚ್ಕೊಳ್ಳೋ ಪದ್ಧತಿ ಗುರ್ತಿರ್ಬೇಕು. ಉಪಯೋಗಿಸಿದ ಪ್ರಮಾಣ ಅಂದ್ರೆ ಯಾವಾಗಲೂ ಅದ್ರ ಶೇಕಡ ಇರ್ತದಂತೆ ತಿಳ್ಕೊಬೇಕು. ಎಷ್ಟು ಉಪಯೋಗಿಸಿದ ಪ್ರಮಾಣ ಎಷ್ಟು? ಶೇಕಡ 40. ಈ 140 ಕಳೆದ್ರೆ ಏನು ಬರ್ತದ? ಇದ್ರಾಗ ಏನು ಎಣ್ಣೆ ಒಳಗೆ ಉಳಿದ ಎಣ್ಣೆ ಬರ್ತದ. ಉಳಿದ ಎಣ್ಣೆ ಡಬ್ಬಿಯಲ್ಲಿ ಉಳಿದ ಎಣ್ಣೆ ಬರೋಬ್ಬರಿ 140 ಕಳೆದ್ರೆ ಶೇಕಡ 60 ಎಣ್ಣೆ ಡಬ್ಬಿ ಆಗದ. 100 ಲೀಟರ್ಗೆ 60 ಲೀಟ್ರ ಏನಾಗಿದೆ ಉಳ್ದದ. 100 ಲೀಟ್ರಕ್ಕೆ ಎಷ್ಟು ಉಳಿದ ಎಣ್ಣೆ? 60 ಲೀಟ್ರ್ ಇರ್ತದ. 50ಕ್ಕೆ ಎಷ್ಟು ಉಳಿತದ ಅದನ್ನು ತಗೋಬೇಕು. ಉಳಿದ ಎಣ್ಣೆ ತಗೋಬೇಕು, ಶೇಕಡ ಪ್ರಮಾಣದಾಗದ. ಉಳಿದ ಎಣ್ಣೆ ಬರೋಬ್ಬರಿ ಎಷ್ಟು? ಉಪಯೋಗಿಸಿದ ಎಣ್ಣೆ ಕೇಳಿಲ್ಲ, ಉಪಯೋಗಿಸಿದರೆ ಉಳಿಯುವುದೆಷ್ಟು ಅಂತಾನೆ. ಉಳಿದ ಎಣ್ಣೆಯ ಪ್ರಮಾಣ, ಉಳಿದ ಎಣ್ಣೆ ಬರೋಬ್ಬರಿ ಎಷ್ಟು? 100 ಲೀಟರ್ ಎಣ್ಣೆಗೆ 60 ಉಳಿದ ಎಣ್ಣೆ ಉಳಿದಿದೆ. 50 ಲೀಟರ್ ಎಣ್ಣೆಗೆ ಎಷ್ಟು ಉಳಿದಿದೆ? 50 ಗುಂಡ್ಲೆ 60 ಸರ್ವಾಸ್ ಬಾಗಲೆ 100. ಇಲ್ಲಿ 100 ಬಂತು ಅಂದ್ರೆ ಏನು ಹೇಳಿದ್ನಿ? 2 ಸೊನ್ನೆ ತೆಗೆದ ಗುಣಿಸ್ಬಿಡ್ರಿ ಅಂತ ಹೇಳಿಲ್ಲ. 5 30 ಲೀಟರ್. ಈಗ ಅವ್ರಿಗೆ ಉಳಿದದ ಎಣ್ಣೆ ಎಷ್ಟು? 30 ಲೀಟರ್. ಉತ್ತರ ಸಂಖ್ಯೆ ಇಲ್ಲಿ ಅದ ನೋಡ್ರಿ, ಬಿ. ನವೋದಯ ಥಿಯರಿ ಒಳಗೆ ಏನು ಮಾಡಬೇಕು? ಇವು 2 ಸೊನ್ನೆ ತೆಗೆದ ಈ 100ದಲ್ಲ ಇಲ್ಲೇ, ಇದು 2 ಏನಿದು? ಇದು ಭಾಜಕದಾಗ 100 ಬಂತು ಅಂದ್ರೆ ನೀವು ಸೊನ್ನೆ ತೆಗೆದು ಗುಣಾಕಾರ ಮಾಡಿ ಇಟ್ಬಿಡ್ಬೇಕು. ಪ್ರಶ್ನೆ ಹಚ್ಚೋದು ಮೊದಲು ತಲೆಯ ಬರ್ಬೇಕು. ನೀವು ಎಲ್ಲದಕ್ಕೂ 0 ಅಲ್ಲ. ಈ ಕಡೆ 100 ಬಂದ್ರೆ ಮಾಡಬಾರ್ದು, ಇದೇ ಸ್ಥಾನದಾಗ 100 ಬಂದ್ರೆ ಅಷ್ಟೇ ಮಾಡಬೇಕು. ಇಲ್ಲಿ 100 ಬಂದ್ರೆ ಮಾಡಬಾರ್ದು, ಇಲ್ಲಿ 100 ಬಂದ್ರೆ ಮಾಡಬಾರ್ದು. ತಿಳ್ಕೊಬೇಕು. ಯಾವ 2 ಸೊನ್ನೆಗಳನ್ನು ತೆಗೆದು ಯಾವಾಗಪ್ಪ ಅಂದ್ರೆ ಇವೆರಡು ಏನಾಗ್ತಾವ? ಮ್ಯಾಲೆ ಇದು ಭಾಜ್ಯ ಆಗ್ತದೆ, ಇದು ಭಾಜಕ ಆಗ್ತದೆ. ಭಾಜಕದಲ್ಲಿ 100 ಬಂದರೆ ಆ ಮುಂದಿನ 2 ಸೊನ್ನೆ ತೆಗೆದು ಗುಣಾಕಾರ ಮಾಡಿಟ್ರೆ ನಿಮ್ಗೆ ಹೆಚ್ಚಿನ ಉತ್ತರ ಸಿಕ್ಕೇ ಬಿಡ್ತಾವ. ಅಲ್ಲಿ ಭಿನ್ನ ರಾಶಿ ಒಳಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಸೋರಿದ ಪ್ರಮಾಣ ತಗೋಬೇಕು. ಮೊದಲು ಸೋರಿದ ಪ್ರಮಾಣ ತಕ್ಕೊಂಡು ಬಿಡ್ರಿ. ಈಗೆಲ್ಲ ನಿಮ್ಗೆ ಹೆಂಗ ಅಂತಂದ್ರೆ ಸುಮ್ಮ ರೀತಿ ಪ್ರಕಾರ ಇದು ಸಂಗತಿ ಪ್ರಕಾರ ನಾ ಹೇಳಿನು. ಯಾಕಂದ್ರೆ ಗಣಿತ ಬಿಡಿಸುವಂಥ ಪದ್ಧತಿ ಹಿಂಗಿತ್ತವಾಗ. ನೀವು ಹಿಂಗೆ ಕಲಿಯೋದ್ರಿಂದ ಏನಾಗ್ತದೆ ಅಂತ ತಿಳಿತಾವ. ಈಗ ನೋಡಿ, ಒಟ್ಟು ಎಣ್ಣೆ ಎಷ್ಟು? 105 ಲೀಟರ್ ಅದ. ಮಾಡಿರಲ್ಲ? ನಾ ಇನ್ನೊಂದು ಸ್ವಲ್ಪ ದೂರ ಸರಿತನು ಮತ್ತೆ ಮಾಡ್ರಿ, ಮ್ಯೂಟ್ ಮಾಡ್ರಿ. ಈಗ ನಾ ಪೂರ್ತಿ ದೂರ ಸರಿದಾಗ ನೀವು ಬಿಡಿಸ್ಕೋಬೇಕು ಈ ಗಣಿತ. ಈಗ ಅದನ್ನು ಮಾಡಿದ್ದೀರಿ ಅಂತಂದ್ರೆ ಮುಂದಿನ ಗಣಿತ ನೀವು ಮಾಡಿ. ಸೋರಿದ ಎಣ್ಣೆ ತಕ್ಕೋರಿ, ಭಾಳ ಸರಳ ಆಗ್ತದೆ. ಭಿನ್ನ ರಾಶಿ ಇದ್ದಾಗ ಸೋರಿದ ಎಣ್ಣೆ ತಕ್ಕೋಬೇಕು ಮೊದಲು. ಆಮೇಲೆ ಒಟ್ಟು ಎಣ್ಣೆದಾಗ ಸೋರಿದ ಎಣ್ಣೆ ಕಳೆದು ಬಿಡ್ರಿ, ಉಳಿದ ಎಣ್ಣೆ ಬರ್ತದೆ. ಯಾಕೆ ಭಿನ್ನ ರಾಶಿ ಇದ್ದಾಗ ಒಂದು ಸ್ವಲ್ಪ ಹುಷಾರಲ್ಲೇ ಮಾಡಬೇಕು ಗಣಿತಗಳನ್ನು. ಶೇಕಡ ಪ್ರಮಾಣ ಎಷ್ಟು? 3.13 ಲೀಟರ್ ಸೋರಿ ಹೋಗ್ಯದ ಅಂತ ಹೇಳಿ. ಉಳಿದದ್ದು ಡ್ರಮ್ಮಿನಾಗೆ ಅಷ್ಟು ಎಣ್ಣೆ ಕಂಡಿಡ್ರಿ. ವಿಡಿಯೋ ಆನ್ ಮಾಡಿ.
ನೋಡ್ರಿ ಒಟ್ಟು ಎಣ್ಣೆ ಎಷ್ಟದ 105. ಸೋರಿದ ಪ್ರಮಾಣ ಎಷ್ಟದ 3.13. 100 ಲೀಟರಿಗೆ 100 ಲೀಟರಿಗೆ ಎಷ್ಟು ಸೋರ್ಯದ? 3 3 9 1 10 3 ಲೀಟರ್ ಸೋರ್ಯದ. ಎಲ್ಲಿ ಸೋರಿದ ಎಣ್ಣೆ ಇದನ್ನು ತಕ್ಕೋಬೇಕು ನೀವು, ಯಾಕಂದ್ರೆ ಸರಳ ಇದು. ಸೋರಿದ ಎಣ್ಣೆ ಮೊದಲು ತಕ್ಕೋರಿ, ಆಮೇಲೆ ಅದನ್ನ ಕಳೆದು ಬಿಡ್ರಿ. 105 105 ಲೀಟರ್ ಎಣ್ಣೆಗೆ ಎಷ್ಟು ಸೋರಿತು? 100 ಲೀಟರ್ಗೆ 13 ಸೋರ್ಯದ, 105ಕ್ಕೆ ಎಷ್ಟು ಸೋರ್ಯದ? 105 ಗುಂಡ್ಲೆ 10 ಸರ್ವಾಸವಾಗಲೇ 100 ಗುಂಡ್ಲೆ 3 ತಿಳಿತಲ್ಲ. 3 ಒಂದಲೇ 3 3 9 3 5 15. ಸ್ವಲ್ಪ ವಿಚಾರ ಮಾಡಬೇಕು. ಆಮೇಲೆ ಏನದಲ್ಲ, ಈ 0 ತೆಗಿರಿ, ಈ 0 ತೆಗಿರಿ. 35 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 3.5 ಲೀಟರ್ ಸೋರ್ಯದ. ಸೋರಿದ ಎಣ್ಣೆ ಬರೋಬ್ಬರಿ ಆಯ್ತು 3.5 ಲೀಟರ್. ನೋಡ್ರಿ, ಭಾಳ ಅರ್ಥ ಮಾಡ್ಕೋಬೇಕೀಗ ನೀವು. ನೋಡ್ರಿ ನಾ ಹೆಂಗೆ ಹೆಚ್ಚು ನೋಡ್ರಿ, 100 ಲೀಟರ್ಗೆ ಎಷ್ಟು ಸೋರ್ಯದ? 13 ಲೀಟರ್ ಸೋರಿದ ಎಣ್ಣೆ. 105ಕ್ಕೆ ಎಷ್ಟು ಸೋರಿತು? 3.5 ಲೀಟರ್ ನೀರು ಸೋರಿತು. ಉಳಿದ ಎಣ್ಣೆ ಬರೋಬ್ಬರಿ ಬರ್ತದೆ. ಉಳಿದ ಎಣ್ಣೆ ಬರೋಬ್ಬರಿ ಡ್ರಮ್ಮಿನಲ್ಲಿ ಉಳಿದ ಎಣ್ಣೆ ತಗೋಬೇಕಾದ್ರೆ ಸೋರಿದ ಎಣ್ಣೆ ಒಟ್ಟು ಎಣ್ಣೆ ಎಷ್ಟಿತ್ತು? 105 ಲೀಟರ್ ಇತ್ತು. ಬಿಂದು 0 ಒಂದು ಕೊಟ್ಕೋಬೇಕಾಗ್ತದೆ, ಯಾಕಂದ್ರೆ ನೋಡ್ರಿ ಒಂದು ಸ್ಥಾನ ಬಂದದ -3.5 ಇಸ್ ಈಕ್ವಲ್ ಟು 10ರಾಗ 5 ಆದ್ರೆ 5, ಬಿಂದುಕ್ಕೆ ಬಿಂದು 5ರ 4 ಆದ್ರೆ 1, ಆಮೇಲೆ 0ಗೆ 0, 1ಕ್ಕೆ 1. ಡ್ರಮ್ಮಿನಲ್ಲಿ ಉಳಿದ ಎಣ್ಣೆ 101.5 ಲೀಟರ್. 101.5 ಲೀಟರ್ ಇದ್ದದ್ದು ಉತ್ತರ ಸಂಖ್ಯೆ ಸಿ. ಯಾವ್ದಾದ್ರು ಭಿನ್ನ ರಾಶಿ ಬಂದಾಗ ಸೋರಿದ ಎಣ್ಣೆ ತಕ್ಕೋಬೇಕು. ಭಾಳ ಸರಳ ಅದು. ಸೋರಿದ ಎಣ್ಣೆ ತಕ್ಕೊಂಡು ಒಟ್ಟು ಎಣ್ಣೆ ಒಳಗೆ ಸೋರಿದ ಎಣ್ಣೆ ಕಳೆದು ಬಿಟ್ರೆ ಉಳಿದ ಎಣ್ಣೆ ಬರ್ತದೆ. ಹಿಂಗೆ ಭಿನ್ನ ರಾಶಿನೂ ಬೀಳುತ್ತಿರ್ತಾವೆ. 100 ಲೀಟರ್ಗೆ ಸೋರಿದ ಎಣ್ಣೆ ಎಷ್ಟು? 13 ಸೋರಿದ ಎಣ್ಣೆ. 105ಕ್ಕೆ ಎಷ್ಟು ಸೋರಿತು? 3.5 ಲೀಟರ್ ಸೋರಿತು. ಆಮೇಲೆ ಉಳಿದ ಎಣ್ಣೆ ಬರೋಬ್ಬರಿ ಬ್ಯಾರಲ್ಲಾಗ ಎಷ್ಟು ಎಣ್ಣೆ ಇತ್ತು? 105 ಲೀಟ್ರ್ ಇತ್ತು. ಇಲ್ಲಿ ಒಂದು ದಶಮಾಂಶ ಬಂದದಂದ್ರೆ ಒಂದು ಬಿಂದು ಹೆಚ್ಚು ಸ್ಥಾನ ಬೆಲೆ ಮಾಡ್ಕೋಬೇಕು. 105ರ 3.5 ಕಳೆದ್ರೆ 101.5 ಲೀಟರ್ ಏನದ ಆ ಡ್ರಮ್ಮಿನೊಳಗದ. ಉತ್ತರ ಬರೋಬ್ಬರಿ 101.5 ಲೀಟರ್. ಉತ್ತರ ಸಂಖ್ಯೆ ಸಿ. ಇಷ್ಟೆಲ್ಲ ಗಣಿತಗಳನ್ನು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಮಾಡ್ರಿ. 100 ಇದ್ದಾಗ ಗುಣಾಕಾರ ಮಾಡಿ ಇಡ್ಬೋದು, ಆದರೆ ದಶಮಾಂಶದ ಅಂತ ಹೇಳಿಲ್ಲ ನಾನು ಅಷ್ಟೇ. ಯಾಕೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ಎಲ್ಲರೂ ಚೆನ್ನಾಗಿ ಸೇರಿದ ಬರ್ಕೊಟ್ರಿ.